ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಡಾಕ್ಟರ್ ಎಸ್ ಟಿ ಸವಣಿ ಆಸ್ಪತ್ರೆ ಪರವಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಪಾಡ್ಕ್ಯಾಸ್ಟ್ ಸರಣಿಯಲ್ಲಿ 3ನೇ ಸಂಚಿಕೆ. ಆಯುರ್ವೇದದ ಮಹಾನ್ ಆಚಾರ್ಯರಾದ ಆಚಾರ್ಯ ಚರಕರಿಗೆ ಗೌರವ ನಮನ ಸಲ್ಲಿಸುವ ಪವಿತ್ರ ದಿನವೇ ಚರಕ ಜಯಂತಿ. ಆಚಾರ್ಯ ಚರಕರು ಆಯುರ್ವೇದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಹಾಗೂ ಪ್ರಸಿದ್ಧ ಆಚಾರ್ಯರಲ್ಲಿ ಒಬ್ಬರು. ಅವರ ಹೆಸರಿನೊಂದಿಗೆ ಪ್ರಸಿದ್ಧವಾಗಿರುವ ಚರಕ ಸಂಹಿತೆ ಆಯುರ್ವೇದ ಪ್ರಮುಖ ಬೃಹತ್ ಗ್ರಂಥಗಳಲ್ಲಿ ಒಂದಾಗಿದೆ. ಚರಕ ಜಯಂತಿಯ ಸಂದರ್ಭದಲ್ಲಿ ಅವರ ಜೀವನ, ಕೊಡುಗೆ ಮತ್ತು ಆಯುರ್ವೇದಕ್ಕೆ ನೀಡಿದ ಅಮೂಲ್ಯ ಸಂದೇಶಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಮಹತ್ವದಾಗಿದೆ. ಇವತ್ತು ನಮ್ಮ ಕಾಲೇಜಿನ ವೈದ್ಯರಾದ ಡಾಕ್ಟರ್ ಸ್ಫೂರ್ತಿ ಮ್ಯಾಮ್ ನಮ್ಮೊಂದಿಗಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸಂಹಿತ ಸಿದ್ಧಾಂತ. ಸ್ವಾಗತ ಮೇಡಮ್. ಇವತ್ತು ನಾವು ಚರಕ ಜಯಂತಿಯ ಬಗ್ಗೆ ತಿಳಿದುಕೊಳ್ಳೋಣ. ಚರಕ ಯಾರು ಹಾಗೂ ನಾವು ಚರಕ ಜಯಂತಿಯನ್ನು ಯಾವಾಗ ಆಚರಣೆ ಮಾಡುತ್ತೇವೆ? ಚರಕ ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ ಚರಕೇತಿ ಚರಕಾಹ ಅಂತ ಕರೀತಾರೆ. ಚರಕಿ ಅಂದರೆ ಬ್ಯಾನರ್ ಅಂದರೆ ಸಂಚರಿಸುವವರು, ಅಂದರೆ ರೋಗಿಗಳಿಗೆ ವೈದ್ಯಕೀಯ ಸೇವೆ ನೀಡಲು ಸಂಚರಿಸುತ್ತಿರುವಂತಹ ವೈದ್ಯಗಳೆಲ್ಲ ಚರಕ ಅಂತ ಕರೀತಾರೆ. ಸೊ ಹಾಗೆ ಅವರ ಕಾಲ ಮತ್ತು ಅವರ ಜೀವನ ವಿಷಯ ಬಗ್ಗೆ ತಿಳ್ಕೊಬೇಕಂದ್ರೆ ತುಂಬ ಭಿನ್ನಾಭಿಪ್ರಾಯಗಳಿದ್ದಾವೆ. ಸೊ ಕೆಲವೊಂದು ಐತಿಹಾಸಿಕ ಉಲ್ಲೇಖ ಪ್ರಕಾರ 2nd ಸೆಂಚುರಿ ADಯಲ್ಲಿ ಚರಕ ಜನಿಸಿದ್ದರು ಅಂತ ಹೇಳ್ತಾರೆ. ಅದರದ್ದು ಎವಿಡೆನ್ಸ್ ಹೇಳಬೇಕು ಅಂದರೆ ಒಂದು ಬುದ್ಧಿಸ್ಟ್ ಟೆಕ್ಸ್ಟ್ ಇದೆ. ಅದರಲ್ಲಿ ಸಂಯುಕ್ತ ರತ್ನ ಪಿತಾಹಕ ಸೂತ್ರ ಅನ್ನೋ ಟೆಕ್ಸ್ಟ್, ಅದು ಚೈನೀಸ್ ಅಲ್ಲಿ ಅನುವಾದವಾಗಿದೆ. ಅಲ್ಲಿ ಹೇಳ್ತಾರೆ ಚರಕ ಅವರು ರಾಜ ಕನಿಷ್ಕನ ಸಂಸ್ಥಾನದಲ್ಲಿ ವೈದ್ಯಕರಾಗಿ ಕೆಲಸ ಮಾಡ್ತಿದ್ರು ಅಂತ. ಅದು ಬಿಟ್ಟು ಇನ್ನೂ ಹಲವಾರು ರೆಫರೆನ್ಸ್ಗಳಿದ್ದಾವೆ. ಅಂದರೆ ಚರಕನ್ನ ಕೃಷ್ಣ ಯಜುರ್ವೇದ ಅಂತಲೂ ಕರೀತಾರೆ. ಮಹರ್ಷಿ ವೈಶಂಪಾಯನ ಶಿಷ್ಯನನ್ನು ಚರಕ ಅಂತ ಕರೀತಾರೆ. ಹಾಗೆ ಕೊನೆಯದಾಗಿ ತುಂಬ ಪ್ರಾಮುಖ್ಯವಾದ ವಿಷಯ ಅಂದರೆ ಭಾವಪ್ರಕಾಶ ಅವರು ಚರಕವನ್ನು ಆದಿಶೇಷ ಅವತಾರ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಇದನ್ನು ನಾವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕು. ಏನಕ್ಕೆ ಅಂದರೆ ಆದಿಶೇಷ ಅಂದರೆ ನಾಗ. ಸೊ ಇಲ್ಲಿ ನಾವು ಚರಕ ಜಯಂತಿಯನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ನಾಗರ ಪಂಚಮಿ ದಿವಸ ಆಚರಿಸುತ್ತೇವೆ. ಯಾಕೆಂದರೆ ಅವರ ಅವತಾರ ಆದಿಶೇಷ ಆಗಿರೋದ್ರಿಂದ. ಆ್ಯಕ್ಚುಲಿ ಹೇಳಬೇಕಂದ್ರೆ ಚರಕ ಸಂಗೀತ ಅಂತ ಹೆಸರು ಏನಕ್ಕೆ ಬಂತು ಅನ್ನೋ ಪ್ರಶ್ನೆ ಇದೆ. ಆ್ಯಕ್ಚುಲಿ ಚರಕ ಸಂಗೀತ ಬರೆದಿರೋದು ಅಗ್ನಿವೇಶ ತಂತ್ರ. ಅಂದರೆ ಅಗ್ನಿವೇಶ ಕೃತಿ ತಂದ್ರೆ ಚರಕ ಪ್ರತಿ ಸಂಸ್ಕೃತಿ ಅಂತ ಕರೀತಾರೆ. ಇಲ್ಲಿ ಚರಕನ ರೋಲ್ ಏನು ಅಂತಂದರೆ ಅವರು ಚರಕ ಸಂಗೀತನ ಅಂದರೆ ಅಗ್ನಿವೇಶ ತಂತ್ರನ ಸಂಸ್ಕಾರ ಮಾಡಿದ್ದಾರೆ. ಹೇಗೆ ಸಂಸ್ಕಾರ ಮಾಡಿದ್ದಾರೆ ಅಂದರೆ ಎಲ್ಲ ಜನಗಳಿಗೆ ಓದಲು ತುಂಬ ಸುಲಭವಾಗಿರುವ ಹಾಗೆ ಸಂಸ್ಕಾರ ಮಾಡಿದ್ದಾರೆ. ಹಾಗಾಗಿ ಅಗ್ನಿವೇಶ ತಂತ್ರಕ್ಕಿಂತ ಚರಕ ಸಂಹಿತೆ ಅನ್ನೋದು ಪ್ರಸಿದ್ಧವಾಗಿದೆ. ಮ್ಯಾಮ್, ಈಗ ನಾವೆಲ್ಲ ಕೇಳ್ತಿರ್ತೀವಿ ಆಯುರ್ವೇದ ಅಥವಾ ಚರಕ ಇದು ಒಂದು ಸೂಡೋ ಸೈನ್ಸ್ ಅಂತ ಕೇಳ್ಬಿಡ್ತೀವಿ. ಸೊ ಇದರಲ್ಲಿ ಚರಕ ಅಥವಾ ಆಯುರ್ವೇದ ಒಂದು ವೈಜ್ಞಾನಿಕ ಶಾಸ್ತ್ರ ಹೌದೋ ಅಲ್ಲವೋ? ಇದು ಒಂದು ವೈಜ್ಞಾನಿಕ ಶಾಸ್ತ್ರ. ಇದನ್ನು ಹೇಳಬೇಕು ಅಂದರೆ ನಾನು ಚರಕ ಸಂಹಿತೆಯಲ್ಲಿ ಇರುವಂಥ ಎವಿಡೆನ್ಸೇ ತಗೋತೀನಿ. ಈಗ ಚರಕ ಸಂಹಿತದಲ್ಲಿ ಒಂದು ಸಿದ್ಧಾಂತ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಸಿದ್ಧಾಂತೋ ನಾಮ ಸ ಯಃ ಪರೀಕ್ಷಕೈ ಬಹುವಿಧೈ ಹೇತುವಿಶ್ಚ ಸಾಧಯಿತ್ವ ಸ್ಥಾಪ್ಯತೆ ನಿರ್ಣಯ. ಸೊ ಈ ಶ್ಲೋಕನ ನಾವು ಪ್ರೆಸೆಂಟ್ ರಿಸರ್ಚ್ ಮೆಥಡಾಲಜಿಗೆ ಅರ್ಥ ಮಾಡ್ಬೋದು, ಹೋಲಿಸ್ಬೋದು. ಹೇಗೆ ಅಂತಂದರೆ ಫಸ್ಟು ಒಂದೊಂದೇ ಟರ್ಮ್ಸ್ ಅರ್ಥ ಮಾಡ್ಕೊಳ್ಳೋಣ. ಪರೀಕ್ಷಕೈ ಬಹುವಿಧೈ, ಪರೀಕ್ಷಾ ಅಂದ್ರೇನು? ಎಕ್ಸಾಮಿನೇಷನ್. ಸೊ ಈಗ ನಾವು ಯಾವುದೇ ಒಂದು ರಿಸರ್ಚ್ ಮಾಡ್ತಾ ಇದ್ದೀವಿ ಅಂದರೆ ಏನು ಮಾಡ್ತೀವಿ? ಫಸ್ಟ್ ರಿಸರ್ಚ್ ಕ್ವೆಶನ್ ತಗೊಳ್ತೀವಿ. ಅದಾದಮೇಲೆ ಬಹುವಿಧ ಪರೀಕ್ಷೆ ಮಾಡ್ತೀವಿ ಅಂದರೆ ವಿವಿಧ ರೀತಿಯಲ್ಲಿ ಪರಿಶೀಲಿಸ್ತೀವಿ. ಪರಿಶೀಲಿಸಿದಾದ್ಮೇಲೆ ಏನು ಮಾಡ್ತೀವಿ? ಸೂಕ್ತವಾದ ಕಾರಣಗಳು ಹಾಗೂ ತರ್ಕಗಳ ಮೂಲಕ ನಾವು ಅದನ್ನು ಸ್ಥಾಪಿಸ್ತೀವಿ. ಸೊ ಹಾಗೆ ಸ್ಥಾಪಿಸಿರೋದನ್ನು ಮಾತ್ರ ನಾವು ರಿಸರ್ಚ್ ಅಥವಾ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಅಂತ ಕರಿಬೋದು. ಅದೇ ಥರ ನಮ್ಮ ಚರಕ ಸಂಹಿತೆನೂ ಅಷ್ಟೇ ವಿವಿಧ ರೀತಿಯ ಪರಿಶೀಲನೆ ಆದಮೇಲೆ ಸೂಕ್ತ ಕಾರಣಗಳು ಮತ್ತು ತರ್ಕಗಳ ಮೂಲಕವೇ ಇದು ನಿರ್ಣಯಕ್ಕೆ ಬಂದಿರೋ ಕಾರಣಕ್ಕೆ ಇದನ್ನು ವೈಜ್ಞಾನಿಕ ಶಾಸ್ತ್ರ ಅಂತಲೇ ಕರಿಬೇಕು. ಇದೇ ಥರ ಪೂರ್ತಿ ಸಂಗೀತ ಇದೇ ರೀತಿಯಲ್ಲೇ ಡಾಕ್ಯುಮೆಂಟ್ ಆಗ್ತದೆ. ಮತ್ತು ಇನ್ನೂ ಒಂದು ರೀಸನ್ ತಗೋಬೋದು. ಈಗ ಯಾವುದೇ ಒಂದು ರಿಸರ್ಚ್ ನಾವು ಮಾಡ್ತಿದ್ದೀವಿ ಅಂತಂದರೆ ಅದು ಪಬ್ಲಿಷ್ ಆಗೋಕ್ಕೂ ಮುಂಚೆ ಒಂದು ಪೀರ್ ರಿವ್ಯೂ ಅಂತ ಮಾಡ್ತೀವಿ. ಪೀರ್ ರಿವ್ಯೂ ಅಂದರೆ ಏನು? ಒಂದು ಸೈಂಟಿಫಿಕ್ ಕಮ್ಯುನಿಟಿ ಅದನ್ನು ಓದಿ ಓಕೆ ಇದು ಕರೆಕ್ಟ್ ಇದೆ, ಇದು ಎವಿಡೆನ್ಸ್ ಬೇಸ್ಡ್ ಅಥವಾ ರಿಸರ್ಚ್ ಕರೆಕ್ಟ್ ಆಗಿದೆ ಅಂತ ಹೇಳಿದಾಗೆ ಮಾತ್ರ ಪಬ್ಲಿಷ್ ಮಾಡೋಕ್ಕೆ ಸಾಧ್ಯ. ಸೊ ಹಾಗೆ ನಮ್ಮ ಸಂವಿಧಾನವೂ ಅಷ್ಟೇ ಫಸ್ಟ್ ಟೈಮ್ ಡಾಕ್ಯುಮೆಂಟೇಷನ್ ಮಾಡೋಕ್ಕೂ ಮುಂಚೆ ಇದು ಗುರು ಶಿಷ್ಯ ಪರಂಪರೆ ಆಗಿರೋದ್ರಿಂದ ಶ್ರುತಿ ಪ್ರಮಾಣ ಇತ್ತು. ಅಂದರೆ ಗುರು ಏನು ಹೇಳ್ತಿದ್ರು
ಅಧಿವೇಶನ ಡಾಕ್ಯುಮೆಂಟೇಷನ್ ಮಾಡಿದ್ರು. ಮಾಡಿದ ಮೇಲೆ ಪಬ್ಲಿಷ್ ಆಗೋಕ್ಕೂ ಮುಂಚೆ ಸೈಂಟಿಫಿಕ್ ಕಮ್ಯುನಿಟಿ ಅಂದರೆ ಎಲ್ಲ ಮಹರ್ಷಿಗಳ ಮುಂದೆ ಅವ್ರು ಪ್ರೆಸೆಂಟ್ ಮಾಡಿ ಅವರು ಕರೆಕ್ಟ್ ಅಂತ ಹೇಳಿದಾಗೆ ಮಾತ್ರ ಇದು ಪಬ್ಲಿಷ್ ಆಗಿರೋದು. ಸೊ ಇವೆರಡು ಕಾರಣಗಳು ತಗೊಂಡು ನಾವು ಹೇಳ್ಬೋದು, ಹಲವಾರು ಕಾರಣಗಳು ಸಿಗ್ತವೆ, ಬಟ್ ಇವೆರಡು ಕಾರಣಗಳಿಂದ ನಾವು ಹೇಳ್ಬೋದು ಇದು ಒಂದು ವೈಜ್ಞಾನಿಕ ಶಾಸ್ತ್ರನೇ ಅಂತ. ಚರಕ ಸಂಹಿತೆ ಹೇಗೆ ರಚಿಸಿದ್ದಾರೆ? ಚರಕ ಸಂಹಿತೆ ನೋಡಿದ್ರೆ ಇದನ್ನ ಒಂದು ಚಂಪು ಕಾವ್ಯ ಅಂತ ಕರೀತಾರೆ. ನೀವು ರಾಮಾಯಣ ಎಲ್ಲ ಕೇಳಿರ್ಬೋದು. ಚಂಪು ಕಾವ್ಯ ಅಂದರೆ ಯಾವುದೋ ಒಂದು ಗ್ರಂಥ ಎರಡು ಗದ್ಯ ಮತ್ತು ಪದ್ಯ ಫಾರ್ಮಲ್ಲಿ ರಚಿಸಿದರೆ ಅದನ್ನು ಚಂಪು ಕಾವ್ಯ ಅಂತ ಕರೀತಾರೆ. ಇದೇ ಥರ ರಾಮಾಯಣ ಹಲವಾರು ಗ್ರಂಥಗಳು ರಚಿಸಿದ್ದಾರೆ. ಅದಾದಮೇಲೆ ಈ ಫಸ್ಟ್ ಚರಕ ಸಂಹಿತೆ ರಚನೆ ಮಾಡೋಕ್ಕೂ ಮುಂಚೆ ಯಾವುದೇ ಒಂದು ಗ್ರಂಥ ರಚನೆ ಮಾಡುವ ಮೊದಲು ಏನು ಮಾಡಬೇಕು, ಅದರದ್ದೇ ಆದಂಥ ಒಂದು ಪ್ರಯೋಜನ ಇರಲೇಬೇಕು. ಸೊ ಹಾಗೆ ನಮ್ಮ ಚರಕದಲ್ಲೂ ಅಷ್ಟೇ ಒಂದು ಪ್ರಯೋಜನ ಇಟ್ಕೊಂಡಿದ್ದು. ಏನದು? ಸ್ವಸ್ಥಸ್ಯ ಸ್ವಸ್ಥ ರಕ್ಷಣ ಆತುರಸ್ಯ ವಿಕಾರ ಪ್ರಶಮನ. ಈ ಪ್ರಯೋಜನವನ್ನು ಇಟ್ಕೊಂಡು ಹೋಲ್ ಗ್ರಂಥವನ್ನು ಫ್ರೇಮ್ ಮಾಡಿದ್ದಾರೆ. ಈಗ ನಾವು ನೋಡ್ಬೋದು ವೇದದಲ್ಲಿ ಕೂಡ ಏನಿದೆ, ವೇದದ ಪ್ರಯೋಜನ ಮೋಕ್ಷ ಪ್ರಾಪ್ತಿ. ಅದೇ ಥರ ಸೊ ಎಲ್ಲ ಮೋಕ್ಷ ಬಗ್ಗೆನೇ ಮಾತಾಡಿದ್ದಾರೆ. ಹಾಗೆ ನಮ್ಮ ಹೋಲ್ ಸಂಹಿತೆ ಕೂಡ ಅಷ್ಟೇ ಕಂಪ್ಲೀಟ್ ಸ್ವಸ್ಥ ರಕ್ಷಣೆ ಹೇಗೆ ಮಾಡಬೇಕು, ಆತುರಕ್ಕೆ ವಿಕಾರ ಪ್ರಶಮನ ಹೇಗೆ ಮಾಡಬೇಕು ಅನ್ನೋದನ್ನೇ ತಿಳಿಸಿದ್ದಾರೆ. ಸ್ವಸ್ಥಸ್ಯ ಸ್ವಸ್ಥ ರಕ್ಷಣಾ ಅನ್ನೋ ಪ್ರಯೋಜನ ಇರೋದ್ರಿಂದ ಫಸ್ಟ್ ಚಾಪ್ಟರ್ ಪ್ರಾರಂಭ ಮಾಡಿರೋದು ದೀರ್ಘಜೀವಿಕೆಯ ಅಧ್ಯಾಯ ಅಂತ. ದೀರ್ಘಜೀವನ ಅಂದರೆ ಏನು? ಇಲ್ಲಿ 1000 ವರ್ಷ ಬದುಕೋದು ಇಲ್ಲ 400 ವರ್ಷ ಬದುಕೋದು ಅಂತ ಅಲ್ಲ. ಸೊ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ ಆಯು ಅಂತಂದರೆ ಯುಗಾನುಸಾರ ಅಂತ ಅರ್ಥ. ಸೊ ಯುಗಾನುಸಾರ ಅಂದರೆ ಇಲ್ಲಿ ಕಲಿಯುಗದಲ್ಲಿ 100 ವರ್ಷ ಆಯುಷು ಅಂದರೆ ದೀರ್ಘ ಜೀವಿತ ಅಂದರೆ 100 ವರ್ಷ. ಈ 100 ವರ್ಷದಲ್ಲಿ ಹೇಗೆ ಸ್ವಸ್ಥವಾಗಿ ಇರಬೇಕು ಅನ್ನೋದನ್ನು ಪೂರ್ತಿ ಗ್ರಂಥದಲ್ಲಿ ಬರೆದಿದ್ದಾರೆ. ಮತ್ತು ಈ ಹೇಗೆ ಯಾವ ಶೈಲಿಯಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ ತ್ರಿಸೂತ್ರ ಫಾರ್ಮೆಟ್ ಅಂತ ಅರ್ಥ. ಅಂದರೆ ಹೇತುಲಿಂಗ ಔಷಧ ಜ್ಞಾನಂ ಸ್ವಸ್ಥ ಆತುರ ಪರಾಯಣ. ಅಂದರೆ ಈ ಪೂರ್ತಿ ಗ್ರಂಥನ ಹೇತು ಲಿಂಗ ಔಷಧ ರೀತಿಯಲ್ಲಿ ಬರೆದಿದ್ದಾರೆ. ಹೇತು ಅಂದರೆ ಏನು? ಕಾರಣ ಅಂತಂದರೆ ಸ್ವಸ್ಥಕ್ಕೆ ಏನು ಕಾರಣ ಇದೆ ಮತ್ತು ರೋಗ ಬರಲಿಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ ಅಂತ ಎನ್ಲಿಸ್ಟ್ ಮಾಡ್ತಾರೆ. ಅದರ ನೆಕ್ಸ್ಟು ಲಿಂಗ ಅಂದರೆ ಏನು? ಲಕ್ಷಣಗಳು, ಫೀಚರ್ಸ್. ಸೊ ಸ್ವಸ್ಥ ಇರಬೇಕು, ಸ್ವಸ್ಥ ಪುರುಷನಿಗೆ ಏನು ಲಕ್ಷಣಗಳು ಮತ್ತು ವಿಕಾರ ಆದಾಗ ಏನು ಲಕ್ಷಣಗಳಿರ್ತವೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಔಷಧದಲ್ಲಿ ಸ್ವಸ್ಥನಿಗೆ ಅಂತಂದರೆ ಯಾವುದೆಲ್ಲ ಆಹಾರ ವಿಹಾರ ಔಷಧಕ್ಕೆ ಆ್ಯಕ್ಟ್ ಮಾಡುತ್ತೆ ಮತ್ತು ರಸಾಯನ ಮುಂತಾದನ್ನು ಹೇಳಿದ್ದಾರೆ. ವಿಕಾರದಲ್ಲಿ ಯಾವುದೇ ಒಂದು ಔಷಧ ಶೋಧನೆ ಇರ್ಬೋದು, ಶಮನ ಇರ್ಬೋದು, ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ಪ್ಯಾಟ್ರನ್ ತ್ರಿಸೂತ್ರ ಅನ್ನೋ ಪ್ಯಾಟ್ರನ್ ಇಟ್ಕೊಂಡು ಹೋಲ್ ಗ್ರಂಥವನ್ನು ರಚಿಸಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಸುಶ್ರುತ ಬಂದುಬಿಟ್ರೆ ದ್ವಿಜಚತುಷ್ಟಯ ಅನ್ನೋ ಫಾರ್ಮೆಟ್ ಇಟ್ಕೊಂಡು ರಚಿಸಿದ್ದಾರೆ. ಸೊ ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ಒಬ್ಬರೊಬ್ಬರು ಓದೋ ಥರ ಗ್ರಂಥವನ್ನು ರಚಿಸಿದ್ದಾರೆ. ಹಾಗಾದರೆ ಚರಕ ಸಂಹಿತಾ ರಚನಾ ಶೈಲಿ ತ್ರಿಸೂತ್ರ. ಹಾಗಾದರೆ ಈಗ ಆ ಟೆಕ್ಸ್ಟ್ ಬುಕ್ಕು ಚಾಪ್ಟರ್ ವೈಸ್ ಇದೆಯೋ ಹೇಗಿದೆ ಮ್ಯಾಮ್? ಚರಕ ಸಂಹಿತಾ ಬಂದ್ಬಿಟ್ಟು ಚಾಪ್ಟರ್ ವೈಸ್ ಇದೆ, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸ್ಥಾನ. ಸೊ ಚರಕ ಸಂಹಿತೆಯಲ್ಲಿ 7 ಸ್ಥಾನ ಹೇಳಿದ್ದಾರೆ. ಸೊ ಸ್ಥಾನ ಅಂದರೆ ಡಿವಿಷನ್ಸ್, 7 ಡಿವಿಷನ್ಸ್ ಅಂತ ಅರ್ಥ ಮಾಡ್ತೀವಿ. 7 ಡಿವಿಷನ್ಸಲ್ಲಿ ಫಸ್ಟ್ನೇ ಸ್ಥಾನ ಬಂದ್ಬಿಟ್ಟು ಸೂತ್ರ ಸ್ಥಾನ. ಸೂತ್ರ ಅಂದರೆ ಫಂಡಮೆಂಟಲ್ ಕಾನ್ಸೆಪ್ಟ್ ಬಗ್ಗೆ ಹೇಳುವಂಥ ಸ್ಥಾನ. ಸೊ ಇದರಲ್ಲಿ ವಿಶೇಷತೆ ಏನಿದೆ ಚರಕಂದು ಚತುಷ್ಕ ಮೆಥಡಾಲಜಿ ಇಟ್ಕೊಂಡು ವರ್ಣನೆ ಮಾಡಿದ್ದಾರೆ. ಚತುಷ್ಕ ಅಂದರೆ ಏನು? ಚತು ಅಂದರೆ 4. ಸೊ 4 ಚಾಪ್ಟರ್ಸು ಒಂದೇ ಅಧಿಕಾರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ 4 ಚಾಪ್ಟರ್ಸು ಭೇಷಜ ಚತುಷ್ಕ ಅಂತ ಕರೀತಾರೆ. ಭೇಷಜ ಅಂದರೆ ಏನು? ಒಂದು ಚಿಕಿತ್ಸೆನೂ ಆಗಿರ್ಬೋದು, ದ್ರವ್ಯನೂ ಆಗಿರ್ಬೋದು. ಸೊ ಈ 4 ಚಾಪ್ಟರಲ್ಲಿ ಇದೇ ಅಧಿಕಾರ ಭೇಷಜನ ಇಟ್ಕೊಂಡು 4 ಚಾಪ್ಟರ್ಗಳು ಬರೀ ದ್ರವ್ಯ ಬಗ್ಗೆ ಮಾತಾಡ್ತಾ ಇದೆ. ಹಾಗೆ ನೆಕ್ಸ್ಟ್ ಸ್ವಸ್ಥ ಚತುಷ್ಕ ಸ್ವಸ್ಥ ಬಗ್ಗೆ ಮಾತಾಡ್ತಾ ಇದೆ. ನೆಕ್ಸ್ಟ್ ನಿರ್ದೇಶ ಅಂದರೆ ಏನು? ಇನ್ಸ್ಟ್ರಕ್ಷನ್ಸ್, ವೈದ್ಯನಿಗೆ ಹಲವಾರು ಇನ್ಸ್ಟ್ರಕ್ಷನ್ಸ್ಗಳ ಬಗ್ಗೆ ನಿರ್ದೇಶ ಚತುಷ್ಕದಲ್ಲಿ ನಾವು ನೋಡ್ಬೋದು. ಹಾಗೆ ಕಲ್ಪನಾ ಚತುಷ್ಕ. ಕಲ್ಪನಾ ಅಂದರೆ ಡಿಸೈನಿಂಗ್ ಆಫ್ ಚಿಕಿತ್ಸಾ ಅಂತ ಅರ್ಥ. ಸೊ ಹೇಗೆ ಚಿಕಿತ್ಸಾ ಡಿಸೈನ್ ಮಾಡ್ಬೋದು ಅಂತ ಅದರಲ್ಲಿ ಹೇಳ್ತಾರೆ. ಅದರ ನೆಕ್ಸ್ಟ್ ರೋಗ ಚತುಷ್ಕ. ಇಲ್ಲಿ ವಿವಿಧ ವೆರೈಟೀಸ್ ಆಫ್ ಡಿಸಾರ್ಡರ್ಸ್ ಅಥವಾ ರೋಗಗಳನ್ನ ಇದರಲ್ಲಿ ಹೇಳ್ತಾರೆ. ಅದರಷ್ಟೇ ಯೋಜನ. ಸೊ ಯೋಜನ ಚತುಷ್ಕದಲ್ಲೂ ಅಷ್ಟೇ ಕಾಂಬಿನೇಷನ್ ಆಫ್ ರೋಗ ಆ್ಯಂಡ್ ಭೇಷಜ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರ ನೆಕ್ಸ್ಟ್ ಲಾಸ್ಟ್ ಚತುಷ್ಕ ಬಂದ್ಬಿಟ್ಟು ಅನ್ನಪಾನ ಚತುಷ್ಕ. ಇಲ್ಲಿ ಆಹಾರ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ಹೇಳಿದ್ದಾರೆ. ಸೊ ಈ ಥರ ಸೂತ್ರ ಸ್ಥಾನದಲ್ಲೇ 7 ಚತುಷ್ಕವಾಗಿ ಡಿವೈಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ನೆಕ್ಸ್ಟ್ ಬಂದ್ಬಿಟ್ಟು ನಿಧಾನ ಸ್ಥಾನ ಅಂತ. ನಿಧಾನ ಸ್ಥಾನ ಅಂದರೆ ಸೊ ನಿಧಾನ ಅಂದರೆ ಕಾರಣ. ಸೊ ಇಲ್ಲಿ ವ್ಯಾಧಿಗೆ ಆಗುವಂಥ ಕಾರಣಗಳನ್ನ ಈ ಸ್ಥಾನದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಅದರ ನೆಕ್ಸ್ಟ್ ಬಂದ್ಬಿಟ್ಟು ವಿಮಾನ ಅಂದರೆ ಏನು? ವಿಶಿಷ್ಟ ಮಾನ ಅಥವಾ ವಿಶಿಷ್ಟ ಜ್ಞಾನ ಅಂತ ಅರ್ಥ.
ಸೊ ಇಲ್ಲಿ ಮೇನ್ಲಿ ಯಾವುದೇ ಒಂದು ಚಿಕಿತ್ಸೆ ಮಾಡೋಕ್ಕೂ ಮುಂಚೆ ಅಸೆಸ್ಮೆಂಟ್ ತುಂಬ ಇಂಪಾರ್ಟೆಂಟ್. ಸೊ ಈ ಅಸೆಸ್ಮೆಂಟ್ ಬಗ್ಗೆ ದೋಷಜ, ಭೇಷಜ, ದೇಶ, ಕಾಲ ಎಕ್ಸೆಟ್ರಾ ಹೇಗೆ ಅಸೆಸ್ ಮಾಡಬೇಕು ಅನ್ನೋದನ್ನ ಈ ಸ್ಥಾನದಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಶರೀರ ಸ್ಥಾನ. ಶರೀರ ಸ್ಥಾನ ಅಂದರೆ ಬಿಫೋರ್ ಕನ್ಸೆಪ್ಷನ್, ಅಂದರೆ ಒಬ್ಬರು ಗರ್ಭಧಾರಣೆ ಮಾಡೋಕ್ಕೂ ಮುಂಚೆಯಿಂದ ಕಂಪ್ಲೀಟ್ ಗರ್ಭ ಉತ್ಪತ್ತಿ ಆಗೋವರೆಗೂ ಏನೆಲ್ಲ ಆಗುತ್ತೆ ಅನ್ನೋದು ಶರೀರ ಸ್ಥಾನದಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಜೆನೆಟಿಕ್ ಡಿಫಾರ್ಮಿಟೀಸ್ ಇರ್ಬೋದು, ಹಲವಾರು ವಿಷಯಗಳನ್ನ ಇದರಲ್ಲಿ ತಿಳಿಸಿದ್ದಾರೆ. ಅದರ ನೆಕ್ಸ್ಟು ಇದೊಂದು ಸ್ಪೆಷಲ್ ಕೊಡುಗೆ ಅಂತ ಹೇಳ್ಬೋದು, ಅದು ಇಂದ್ರಿಯ ಸ್ಥಾನ. ಇಂದ್ರಿಯ ಅಂದರೆ ಅರಿಷ್ಟ. ಅರಿಷ್ಟ ಅಂದರೆ ಸೈನ್ಸ್ ಆಫ್ ಡೆತ್. ಯಾರೇ ಒಬ್ಬರು ಮರಣ ಹೊಂದುವಾಗ ಏನೆಲ್ಲ ಲಕ್ಷಣಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು ಅನ್ನೋದನ್ನ ಸಪ್ರೇಟ್ ಸ್ಥಾನವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ನೆಕ್ಸ್ಟು ಕಲ್ಪಸ್ಥಾನ. ಕಲ್ಪಸ್ಥಾನ ಅಂದರೆ ನಾವಾಗಲೇ ನೋಡಿದ್ವಿ, ಇಲ್ಲಿ ಬೇಸಿಕಲಿ ಚಿಕಿತ್ಸೆ ಅಂತಂದರೆ ಶೋಧನ ಮತ್ತು ಶಮನ ಕೊಡ್ತೀವಿ. ಸೊ ಶೋಧನ ಚಿಕಿತ್ಸೆಗೆ ಯಾವ ಥರ ಎಲ್ಲ ಮೆಡಿಸಿನ್ಸ್ ಪ್ರಿಪೇರ್ ಮಾಡಬೇಕು ಅಂತ ಕಲ್ಪನಾ ಸ್ಥಾನದಲ್ಲಿ ಹೇಳಿದ್ದಾರೆ. ಅದೇ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಸ್ಥಾನ ಸಿದ್ಧಿ ಸ್ಥಾನ. ಸಿದ್ಧಿಯನ್ನು ವರ್ಡಲ್ಲೇ ಅರ್ಥ ಮಾಡ್ಕೊಟ್ಟು ಅಕಂಪ್ಲಿಷ್ಮೆಂಟ್ ಅಂತ. ಅಕಂಪ್ಲಿಷ್ಮೆಂಟ್ ಅಂದರೆ ಏನಿದೆ, ಸೊ ಒಂದು ರೈಟ್ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅಕಂಪ್ಲಿಷ್ ಆಗೋಕ್ಕೆ ಸಾಧ್ಯ. ಸೊ ಹೇಗೆ ಶೋಧನವನ್ನು ರೈಟ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಗೈಡ್ಲೈನ್ಸ್ನ ಈ ಸ್ಥಾನದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಹೀಗೆ ಈ 7 ಸ್ಥಾನಗಳಲ್ಲಿನೂ ತಂತ್ರ ಪ್ರಯೋಜನ ಆಗಿರುವಂಥ ಸ್ವಸ್ಥ ರಕ್ಷಣ, ಆತುರಸ್ಯ ವಿಕಾರ ಪ್ರಶಮನ ಇಟ್ಕೊಂಡೇ ರಚಿಸಿದ್ದಾರೆ. ಓಕೆ ಮ್ಯಾಮ್, ಹಾಗಾದರೆ ತಂತ್ರ ಪ್ರಯೋಜನ ಇನ್ನೊಂದು ಸ್ವಲ್ಪ ವಿಸ್ತರಿಸಲಿಕ್ಕಾಗುತ್ತೆ? ಸೊ ಇಲ್ಲಿ ನಾವು ನೋಡಿದ್ವಿ ಸ್ವಸ್ಥ ರಕ್ಷಣಾ. ಸ್ವಸ್ಥ ಅಂದರೆ ಏನು? ಸೊ ನಮ್ಮ ಆಯುರ್ವೇದದಲ್ಲಿ ಕೂಡ WHO ರೆಫರೆನ್ಸ್ ಪ್ರಕಾರ ಸ್ವಸ್ಥ ಅಂದರೆ ಶರೀರ, ಇಂದ್ರಿಯ, ಆತ್ಮ, ಮನ, ಇವು 3 ಸ್ವಸ್ಥತೆನೇ ಕನ್ಸಿಡರ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೀಗೆ ಯಾವುದೇ ಒಂದು ಇಲ್ಲಿ ಈ ಗ್ರಂಥದಲ್ಲಿ ಬರೀ ಆತುರನಿಗೆ ಅಂದರೆ ಯಾರಿಗೆ ರೋಗ ಬಂದಿದೆ ಅವ್ರಿಗೊಂದೇ ಹೇಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿಲ್ಲ. ಯಾರು ಸ್ವಸ್ಥ ಇದ್ದಾರೆ ಆ ಸ್ವಸ್ಥನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಸೊ ಇದು ಮೇನ್ಲಿ ಬೇಸಿಕಲಿ ಸ್ವಸ್ಥ ಚತುಷ್ಕದಿಂದ ಇನ್ ಡೀಟೇಲಾಗಿ ಅರ್ಥ ಮಾಡ್ಬೋದು. ಏನು ಹೇಳಿದ್ದಾರೆ? ಫಸ್ಟ್ ಬಂದು ಶರೀರ ಕಾಂಪೊನೆಂಟ್. ಶರೀರ ಅಂದರೆ ಏನು? ಫಿಸಿಕಲ್ ಬಾಡಿ, ದೇಹ. ಸೊ ಈ ದೇಹದಲ್ಲಿ ಮೇನ್ಲಿ ದೇಹ ಫಾರ್ಮ್ ಆಗೋದು ಯಾವುದರಿಂದ? ಆಹಾರದಿಂದ. ಸೊ ಆಹಾರದ ಬಗ್ಗೆ ಹಲವಾರು ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ. ಫಸ್ಟ್ನೇ ಬಂದ್ಬಿಟ್ಟು ಮಾತ್ರವಲ್ಲ ಆಹಾರ, ಅಪ್ರಾಪ್ರಿಯೇಟ್ ಕ್ವಾಂಟಿಟಿಯಲ್ಲಿ ಮಾತ್ರದಲ್ಲಿ ಹೇಗೆ ಆಹಾರನ ಸೇವಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಯಾವ ಥರ ಆಹಾರ ಇರಬೇಕು ನಮ್ಮದು ಡೈಲಿ ಇರ್ಬೋದು ಅದನ್ನು ಹೇಳಿದ್ದಾರೆ. ಸಾಧನೆ ಅನ್ನೋ ಕಾನ್ಸೆಪ್ಟ್ ಹೇಳಿದ್ದಾರೆ. ಇದ್ರ ಜೊತೆಗೆ ಋತುಚರ್ಯ ಅನ್ನೋದು ಹೇಳಿದ್ದಾರೆ. ಸೊ ಹಾಗೆ ಋತುಚರ್ಯ ಅನ್ನೋ ಕಾನ್ಸೆಪ್ಟ್ ಹೇಳಿದ್ದಾರೆ. ಋತು ಅಂದರೆ ಸೀಸನ್ಸ್. ಸೊ ಸೀಸನ್ಸ್ ಪ್ರಕಾರ ನಮ್ಮದು ಆಹಾರ ವಿಹಾರಗಳನ್ನ ಹೇಗೆ ನಾವು ಮಾಡಿಫೈ ಮಾಡ್ಕೋಬೇಕು, ಅದರಿಂದ ಸ್ವಸ್ಥವಾಗಿ ಹೇಗೆ ಮೇಂಟೈನ್ ಮಾಡ್ಕೋಬೋದು ಅನ್ನೋದನ್ನ ಋತುಚರ್ಯದಲ್ಲಿ ಹೇಳಿದ್ದಾರೆ. ಹಾಗೆ ವೇಗಧಾರಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಸೊ ಈಗಿನ ಜನ್ರೇಷನ್ಸಲ್ಲಿ ನಾವು ಫಾಲೋ ಮಾಡದೇ ಇರೋದನ್ನೇ ಇದು. ಸೊ ವೇಗಾಸ್ ಅಂದರೆ ಏನು? ಲೈಕ್ ಮೂತ್ರ ಇರ್ಬೋದು, ಪುರುಷ ಇರ್ಬೋದು, ಮತ್ತು ಕ್ಷವತು ಅಂದರೆ ಸ್ನೀಸಿಂಗ್ ಇರ್ಬೋದು. ಇದೆಲ್ಲ ಸೋಷಿಯಲ್ ಡಿಸ್ಕಂಫರ್ಟಬಿಲಿಟಿ ಸಲುವಾಗಿ ನಾವು ಧಾರಣೆ ಮಾಡ್ತೀವಿ. ಬಟ್ ಇದೆಲ್ಲ ಧಾರಣೆ ಮಾಡಿದರೆ ಕೂಡ ಸ್ವಸ್ಥವಾಗಿ ಇರಲಿಕ್ಕಾಗಲ್ಲ ಅನ್ನೋದನ್ನು ಅವರು ಎತ್ತಿ ಹಿಡಿದಿದ್ದಾರೆ. ಇದೆಲ್ಲ ಶರೀರದ ಬಗ್ಗೆ ಆಯಿತು. ನೆಕ್ಸ್ಟ್ ಇಂದ್ರಿಯ. ಸೊ ನೋಡಿ, ಇಂದ್ರಿಯ ನಾವು ಪ್ರತಿನಿತ್ಯ ಅಥವಾ ಪ್ರತಿ ಕ್ಷಣನೂ ಉಪಯೋಗಿಸ್ತಾನೆ ಇರ್ತೀವಿ, ಆದರೆ ಅದರ ಸ್ವಸ್ಥತೆ ಬಗ್ಗೆ ನಾವು ಅಷ್ಟು ಯೋಚನೆ ಮಾಡಲ್ಲ. ಬಟ್ ನಮ್ಮ ಸಂಗೀತದಲ್ಲಿ ಹೇಗೆ ಇಂದ್ರಿಯ ರಕ್ಷಣೆ ಮಾಡಬೇಕು ಅನ್ನೋದನ್ನ ಹಲವಾರು ರೀತಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಅಂಜನ ಯೂಸ್ ಮಾಡೋದಿರ್ಬೋದು, ನಸ್ಯ ಮಾಡೋದಿರ್ಬೋದು, ಮೂರ್ತಿ ತೈಲ ಇರ್ಬೋದು. ಇದೆಲ್ಲ ಇಂದ್ರಿಯ ಸಂರಕ್ಷಣೆ ಸಲುವಾಗಿ ಹೇಳಿದ್ದಾರೆ. ಇದಾಯಿತು. ಸೊ ಲಾಸ್ಟ್ ಬಂದ್ಬಿಟ್ಟು ಮನ. ಸೊ ಮನ ಅಂದರೆ ಏನು? ಮನಸ್ಸು, ಎಲ್ಲರಿಗೂ ಗೊತ್ತು, ಮೈಂಡ್ ಅಂತ ಹೇಳ್ತೀವಿ, ಮನಸ್ಸು. ಸೊ ಮನಸ್ಸು ರಕ್ಷಣೆ ಅಂತಂದರೆ ಇಲ್ಲಿ ಸದುವಂತ ಪಾಲನೆ ಮಾಡೋದ್ರಿಂದ, ಅಂದರೆ ಕೆಲವೊಂದು ರೂಲ್ಸ್ ಹೇಳಿದ್ದಾರೆ. ಸತ್ಯ ಹೇಳಬೇಕು, ಕದಿಬಾರ್ದು, ಈ ಥರ ರೂಲ್ಸಿಂದ ನಾವು ಮನಸ್ಸು ಸ್ವಸ್ಥತೆಯನ್ನು ಮೇಂಟೈನ್ ಮಾಡ್ಕೋಬೋದು. ಈ ಥರ ಸ್ವಸ್ಥ ರಕ್ಷಣೆ ಇಂದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಆತುರಸ್ಯ ವಿಕಾರ ಪ್ರಶಮ. ಆತುರ ಅಂದರೆ ಏನು? ರೋಗಿ. ವಿಕಾರ ಪ್ರಶಮ ಅಂತಂದರೆ ರೋಗನ ಹೋಗಲಾಡಿಸೋದು ವಿಕಾರ ಪ್ರಶಮ ಅಂತ ಕರಿತೀವಿ. ಸೊ ಇಲ್ಲಿ ಹೇಗೆ ಮಾಡೋದು? ಬೇಸಿಕಲಿ 2 ಟೈಪ್ ಆಫ್ ಚಿಕಿತ್ಸೆ ಹೇಳಿದ್ದಾರೆ. ಒಂದು ಶೋಧನ, ಇನ್ನೊಂದು ಶಮನ. ನೋಡಿ, ಬೇಸಿಕಲಿ ಈಗಿನ ಜನ್ರೇಷನ್ಗೆ ಮಿಸ್ಕನ್ಸೆಪ್ಷನ್ ಏನಂದರೆ ಶೋಧನ ಅಂತಂದರೆ ಬರೀ ಅಭ್ಯಂಗ ಅಂತ ಇಲ್ಲ. ಶೋಧನ ಅಂದರೆ ಪಂಚಕರ್ಮ, ವಮನ, ವಿರೇಚನ, ನಸ್ಯ, ರಕ್ತಮೋಕ್ಷಣ, ಬಸ್ತಿ, ಇವು 5 ಪಂಚಕರ್ಮ ಅಂತ ಕರಿತೀವಿ. ಸೊ ಇದರಿಂದ ಚಿಕಿತ್ಸೆ ಹೇಗೆ ಕೊಡಬೇಕು? ಶಮನ ಅಂತ ಅಂದರೆ ದೋಷ ಹೊರಗೆ ಹಾಕದೇನೆ ಮೆಡಿಸಿನ್ಸಿಂದ ಹೇಗೆ ರೋಗನ ಹೋಗಲಾಡಿಸ್ಬೋದು ಅನ್ನೋ ಈ 2 ಕಾನ್ಸೆಪ್ಟ್ಸಿಂದ ವಿಕಾರ ಪ್ರಶಮನವನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ ಮ್ಯಾಮ್, ಆದರೆ ಇಷ್ಟು ಹಳೆಯದಾದ ಈ ಒಂದು ಚರಕ ಸಂಹಿತೆ ಇಂದಿಗೂ ಹೇಗೆ ಇದು ರಿಲೆವೆಂಟ್ ಆಗಿದೆ? ನೋಡಿ, ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಸಂಗೀತದಲ್ಲಿ ಒಂದು ಕಾನ್ಸೆಪ್ಟ್ ಇದೆ.
ಪ್ರತಿ ಪುರುಷ ಸಿದ್ಧಾಂತ ಅಂದರೆ ಪುರುಷನ್ ವೀಕ್ಷೆ ಅಂತ ಹೇಳಿದ್ದಾರೆ. ಸೊ ಪುರುಷ ಅಂತಂದರೆ ಇಂಡಿವಿಜುವಲಿಸ್ಟಿಕ್ ಚಿಕಿತ್ಸೆ ಹೇಳಿದೆ. ಸೊ ಪ್ರತಿ ಪುರುಷನಿಗೂ ಚಿಕಿತ್ಸೆ ಬೇರೆ ಆಗುತ್ತೆ. ಸೊ ಇಲ್ಲಿ ಗೈಡ್ಲೈನ್ಸ್ ಅದು ಹೇಳಿದರೆ, ಬಟ್ ಹೇಗೆ ಚಿಕಿತ್ಸೆ ಮಾಡಬೇಕನ್ನೋದು ನಮಗೆ ಗೊತ್ತಿಲ್ಲ. ಸೊ ಫ್ರೀಡಮ್ ಮತ್ತು ಫ್ಲೆಕ್ಸಿಬಿಲಿಟಿ ನಮಗೆ ಕೊಟ್ಟಿರೋದ್ರಿಂದ ಇದು ಈಗಲೂ ರಿಲೆವೆಂಟ್. ಮತ್ತು ಅದು ಬಿಟ್ಟು ಈಗ ನಾವು ಸುಮಾರು ನೋಡ್ತಾ ಇದ್ದೀವಿ, ರೀಸೆಂಟಾಗಿ ಗಟ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಗಟ್ ಹೆಲ್ತ್ ಅನ್ನೋ ಕಾನ್ಸೆಪ್ಟ್ನ ಅಗ್ನಿ ಮೂಲಕ ನಮ್ಮ ಸಂಗೀತದಲ್ಲಿ ಮುಂಚೆನೇ ತಿಳಿಸಿದ್ದಾರೆ. ಸೊ ಅಗ್ನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಅವರು ಅದನ್ನು ಶ್ಲೋಕನ ಹೇಳ್ತಾರೆ. ಆಯುರ್ವರ್ಣೋ ಬಲಂ ಸ್ವಾಸ್ಥ್ಯಂ ಉತ್ಸಾಹ ಉಪಚಯೋ ಪ್ರಭ ಓಜಸ್ತೇಜೋ ಅಗ್ನಯಾಹ ಪ್ರಾಣಶ್ಚ ಉತ್ತ ದೇಹ ಅಗ್ನಿಹೇತುಕಾಹ. ಅಂದರೆ ಆಯು ಇರ್ಬೋದು, ವರ್ಣ ಇರ್ಬೋದು, ಬಲ ಇರ್ಬೋದು, ಸ್ವಾಸ್ಥ್ಯತೆ ಇರ್ಬೋದು, ಉತ್ಸಾಹ, ಉಪಚಯ, ನರಿಶ್ಮೆಂಟ್ ಇವೆಲ್ಲ ಆಗಬೇಕು ಅಂತಂದರೆ ಅಗ್ನಿ ಕರೆಕ್ಟ್. ಅಗ್ನಿ ಅಂದರೆ ಗಟ್. ಸೊ ಇದೇ ಥರ ಹಲವಾರು ರೆಫರೆನ್ಸ್ ಇರ್ತದೆ. ಇದು ರಚಿಸಿರೋದು ಆಪ್ತನಿಂದ. ಆಪ್ತ ಅಂದರೆ ಏನಿದೆ, ತ್ರಿಕಾಲ ಜ್ಞಾನಿ ಅಂತ ಕರೀತಾರೆ. ಅಂದರೆ ಪಾಸ್ಟ್ ಬಗ್ಗೆ ನಾಲೆಜ್ ಇರೋದು, ಪ್ರೆಸೆಂಟ್ ಮತ್ತು ಫ್ಯೂಚರ್ ಬಗ್ಗೆ. ಸೊ ಹಾಗಾಗಿ ಅದು ಈಗಲೂ ರಿಲೆವೆಂಟ್ ಇದೆ, ಫ್ಯೂಚರ್ಗೂ ರಿಲೆವೆನ್ಸ್ನ ನಾವು ಅರ್ಥ ಮಾಡ್ಬೋದು. ಅಂದರೆ ಇನ್ನೊಂದು ಕಾನ್ಸೆಪ್ಟ್ ತಗೊಂಡ್ರೆ ತ್ರಯೋಪಸ್ತಂಭ ಅಂತ ಹೇಳ್ತಾರೆ. ತ್ರಯೋಪಸ್ತಂಭ ಅಂದರೆ ಆಹಾರ, ನಿದ್ರ, ಬ್ರಹ್ಮಚರ್ಯ. ಇಲ್ಲಿ ಆಹಾರ ನಿದ್ರ ಅನ್ನೋ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈಗ ನಾವು ಈಗ ಸದ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ತುಂಬ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಸೊ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಯಾಕೆ ಬರ್ತಿದೆ? ಮೇನ್ಲಿ ಆಹಾರ ಮತ್ತು ನಿದ್ರಾನ ಕರೆಕ್ಟಾಗಿ ಫಾಲೋ ಮಾಡೋದಕ್ಕೆ. ಸೊ ಈ ಥರ ಹಲವಾರು ಎಕ್ಸಾಂಪಲ್ಸ್ ಸಿಗುತ್ತೆ ಜಗತ್ತಲ್ಲಿ. ಕೆಲಸ ಇರ್ಬೋದು. ಈ ಕಾರಣಗಳಿಂದ ನಾವೇನು ಹೇಳ್ಬೋದು ಅಂದರೆ ಈಗಲೂ ಸಂಗೀತ ಅಷ್ಟೇ ರಿಲೆವೆಂಟ್ ಇದೆ, ಎಷ್ಟೇ ಪುರಾಣ ಆಗಿದೆ. ಸೊ ಹಾಗೆ ಈಗಿನ ಜನ್ರೇಷನ್ ನೋಡ್ಬೋದು, ಎಷ್ಟೊಂದು ಜನ ನಾವು ತುಂಬ ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲ ಚೂಸ್ ಮಾಡಿದ್ದೀವಿ, ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದ್ದೀವಿ. ಆದರೂ ಕೂಡ ನಾನು ಯಾಕೆ ವ್ಯಾಧಿ ಬರ್ತಿದೆ ಅನ್ನೋ ಪ್ರಶ್ನೆ ಇದೆ. ಸೊ ಅದಕ್ಕೂ ಕೂಡ ನಮ್ಮ ಸಂಗೀತದಲ್ಲಿ ಉತ್ತರ ಇದೆ. ಸೊ ಯಾವುದೇ ಒಂದು ಕಾರಣ ಇಲ್ಲಾದರೂ ವ್ಯಾಧಿ ಬರ್ತಿದೆ ಅಂದರೆ ಅದು ಅಧರ್ಮದಿಂದ ಅಂತ ಎಕ್ಸ್ಪ್ಲೇನ್. ಸೊ ಈಗ ಹಲವಾರು ರೀಸನ್ಸ್ಗಳಿಂದ ಈ ಚರಕ ಸಂಗೀತ ಈಗಲೂ ಅಷ್ಟೇ ಪ್ರಾಮುಖ್ಯವಾಗಿದೆ ಅಂತ ಹೇಳ್ಬೋದು. ಎಷ್ಟೇ ಜನ್ರೇಷನ್ಸ್ ಚೇಂಜ್ ಆದರೂ ಕೂಡ ಸಿದ್ಧಾಂತಗಳು ಯಾವಾಗಲೂ ಬದಲಾಗಿದೆ. ಹೇಗೆ ಅಂದರೆ ನಾವು ಪಂಚಮಹಾಭೂತ ತಗೊಂಡ್ರೆ ಎಷ್ಟೇ ಜನ್ರೇಷನ್ಸ್ ಆದರೂ ಪಂಚಮಹಾಭೂತ 5 ಇದೆ. ಅದೇ ಥರ ನಮ್ಮ ಚರಕ ಸಂಗೀತದಲ್ಲಿ ಇರುವಂಥ ಸಿದ್ಧಾಂತಗಳು ಯಾವಾಗಲೂ ಬದಲಾಗೋದಿಲ್ಲ, ಸೇಮ್ ಇರುತ್ತೆ. ಸೊ ಆಯುರ್ವೇದದಲ್ಲಿ ಚರಕ ಯಾರು ಮತ್ತು ಚರಕ ಸಂಹಿತೆಯ ರಚನೆ ನಮಗೆ ಮತ್ತು ಅದರ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸಬೇಕಾಗಿ ಆಯುರ್ವೇದದ ಜ್ಞಾನ ಪರಂಪರೆಯಲ್ಲಿ ಆಚಾರ್ಯ ಚರಕನ ಸ್ಥಾನ ಅತ್ಯಂತ ವಿಶಿಷ್ಟವಾದದ್ದು. ಆರೋಗ್ಯ ಸಂರಕ್ಷಣೆ, ರೋಗ ನಿರ್ಣಯ, ಚಿಕಿತ್ಸೆ, ಆಹಾರ ವ್ಯವಹಾರಗಳ ಬಗ್ಗೆ ನಮಗೆ ತಿಳಿಸಬೇಕಾಗಿ ಧನ್ಯವಾದಗಳು. ಈ ಚರಕ ಜಯಂತಿಯ ಪ್ರಮುಖ ದಿವಸದಲ್ಲಿ ಚರಕ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಚರಕ ಜಯಂತಿಯ ಶುಭಾಶಯ.